ಹಲೋ ಆ್ಯಂಡ್ ವೆಲ್ಕಮ್ ಟು ಪಾಂಚಜನ್ಯ IAS. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 19 ನವಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಇರುವಂಥ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್, ಇಂಡಿಯಾ ಎಕ್ಸ್ಪಾಂಡಿಂಗ್ ರೋಲ್ ಇನ್ ಆಫ್ರಿಕಾ. ಸೊ ಅಂದರೆ ಈ ಆಫ್ರಿಕನ್ ರೀಜನಲ್ಲಿ, ಆಫ್ರಿಕನ್ ದೇಶಗಳಲ್ಲಿ ಭಾರತದ ಪಾತ್ರ ಏನು ಅನ್ನೋದರ ಕುರಿತಾಗಿ ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ಭಾರತ ಮತ್ತು ಆಫ್ರಿಕನ್ ದೇಶಗಳ ನಡುವಿನ ಸಂಬಂಧಗಳ ಕುರಿತಾಗಿರುವಂಥದ್ದಾಗಿದೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಝಾನ್ಸಿ ಹಾಸ್ಪಿಟಲ್ ಟ್ರಾಜಿಡಿ, ಹೆಲ್ತ್ ಕೇರ್ ಸಿಸ್ಟಮ್ ಅಂಡರ್ ಸ್ಕ್ರೂಟಿನಿ. ಅಂದರೆ ಈ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಈ ಝಾನ್ಸಿ ಹಾಸ್ಪಿಟಲ್ನಲ್ಲಿ ಆಗಿರುವಂಥ ಅಗ್ನಿ ದುರಂತದ ಫೈರ್ ಇನ್ಸಿಡೆಂಟ್ ಇದರ ಕುರಿತಾಗಿರುವಂಥ ಆ ಒಂದು ಈ ದುರಂತದ ಹಿನ್ನೆಲೆಯಲ್ಲಿ ನಾವು ಈ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಲೋಪದೋಷಗಳಿವೆ ಅನ್ನೋದರ ಕುರಿತು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 3ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 4 ಪ್ರಮುಖ ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಫಸ್ಟ್ ಒನ್ ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸೆಕೆಂಡ್ ಒನ್ ಡೆಡ್ ಸಿ ಅಥವಾ ಸಾಲ್ಟ್ ಸಿ ಅಂತ ಕರಿತೀವಿ, ಹಾಗೆ ಮಿಸಲ್ಸ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೊದಲನೇದಾಗಿ ನಾವು ಈ ಎಡಿಟೋರಿಯಲ್ ಸೆಕ್ಷನ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಟೈಮ್ ಫಾರ್ ಆಫ್ರಿಕಾ. ಸೊ ಏನು ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಮೋದಿದ್ ವಿಸಿಟ್ ಟು ನೈಜೀರಿಯಾ, ಬ್ರೆಜಿಲ್ ಆ್ಯಂಡ್ ಗಯಾನಾ ಅಂಡರ್ಸ್ಕೋರ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ಸ್ಟ್ರೆಂಥನ್ ಟೈಸ್ ವಿತ್ ದ ಗ್ಲೋಬಲ್ ಸೌತ್. ಸೊ ಏನು ಜಾಗತಿಕ ದಕ್ಷಿಣ ರಾಷ್ಟ್ರಗಳೇನಿದೆ, ಸೊ ಈ ರಾಷ್ಟ್ರಗಳಿಗೆ ಅಂದರೆ ಈ ಗ್ಲೋಬಲ್ ಸೌತ್ನಲ್ಲಿ ಬರುವಂಥ ನೈಜೀರಿಯಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಹಾಗೆ ಗಯಾನದಂಥ ದೇಶಗಳಿಗೆ ಭಾರತದ ಪ್ರಧಾನಮಂತ್ರಿಗಳು ಭೇಟಿಯನ್ನು ನೀಡುವ ಮೂಲಕ ಭಾರತ ಯಾವ ರೀತಿ ಈ ಜಾಗತಿಕ ದಕ್ಷಿಣ ಒಂದು ರಾಷ್ಟ್ರಗಳಿಗೆ ಒಂದು ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ತೋರಿಸಿಕೊಡುತ್ತೆ. ಸೊ ಇವಾಗ ವಾಟ್ ಆರ್ ದ ಕೀ ಹೈಲೈಟ್ಸ್ ಆಫ್ ಇಂಡಿಯಾ ನೈಜೀರಿಯಾ ಬೈಲ್ಯಾಟ್ರಲ್ ರಿಲೇಷನ್. ಸೊ ಈ ಒಂದು ಭಾರತ ಮತ್ತು ಈ ನೈಜೀರಿಯಾ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇಲ್ಲಿ ಹಿಸ್ಟೋರಿಕಲ್ ಬಾಂಡ್, ಐತಿಹಾಸಿಕ ಒಂದು ಸಂಬಂಧ ಅನ್ನುವಂಥದ್ದು ಯಾವ ರೀತಿ ಇತ್ತು. 6 ಡಿಕೇಡ್ ಪಾರ್ಟ್ನರ್ಶಿಪ್ ಸಿನ್ಸ್ ನೈಜೀರಿಯಾಸ್ ಇಂಡಿಪೆಂಡೆನ್ಸ್ ವಿತ್ ಸಿಗ್ನಿಫಿಕೆಂಟ್ ಇಂಡಿಯನ್ ಕಾಂಟ್ರಿಬ್ಯೂಷನ್ ಇನ್ ದ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಸೊ ಏನು ನೈಜೀರಿಯಾ ಸ್ವತಂತ್ರಗೊಂಡ 6 ದಶಕಗಳಿಂದನೂ ಕೂಡ ಏನಿದೆ ಅಂತಂದರೆ ಭಾರತದೊಟ್ಟಿಗೆ ಈ ಒಂದು ನೈಜೀರಿಯಾ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದೆ. ಅದರೊಟ್ಟಿಗೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ಕೂಡ ಈ ನೈಜೀರಿಯಾಗೆ ಶಿಕ್ಷಣ ಮತ್ತು ಈ ಆರೋಗ್ಯ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ಒಂದು ಕೊಡುಗೆಯನ್ನು ಕೂಡ ನೀಡಿದೆ. ಡಯಾಸ್ಪೋರಾ ಇಂಪ್ಯಾಕ್ಟ್ ಅಂದರೆ ಭಾರತೀಯ ಮೂಲ ನಿವಾಸಿಗಳ ಪರಿಣಾಮ ಯಾವ ರೀತಿ ಇದೆ ಅಂತಂದರೆ, ಅರೌಂಡ್ 60,000 ಸ್ಟ್ರಾಂಗ್ ಇಂಡಿಯನ್ ಕಮ್ಯುನಿಟಿ ಸರ್ವ್ಸ್ ಆ್ಯಸ್ ಲಾರ್ಜೆಸ್ಟ್ ಡಯಾಸ್ಪೋರಾ ಇನ್ ವೆಸ್ಟ್ ಆಫ್ರಿಕಾ. ಸೊ ಈ ವೆಸ್ಟ್ ಆಫ್ರಿಕನ್ ಕಂಟ್ರಿಗಳಲ್ಲಿ ಏನಂತಂದರೆ ಭಾರತೀಯ ಸುಮಾರು 60,000 ಭಾರತೀಯ ಮೂಲ ನಿವಾಸಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಇಲ್ಲಿ ಏನಾಗುತ್ತೆ, ಭಾರತಕ್ಕೆ ಹೆಚ್ಚಿನ ಒಂದು ರೆಮಿಟೆನ್ಸ್ ಅಥವಾ ಹಣ ರವಾನೆ ಅನ್ನುವಂಥದ್ದು ಭಾರತಕ್ಕೆ ಹರಿದು ಬರುತ್ತೆ. ಸೊ ಈ ರೆಮಿಟೆನ್ಸ್ ಅನ್ನುವಂಥದ್ದು ಭಾರತಕ್ಕೆ ಇಂಪಾರ್ಟೆಂಟ್ ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ನೆಕ್ಸ್ಟ್ ಒನ್ ಎಕನಾಮಿಕ್ ಎಂಗೇಜ್ಮೆಂಟ್ ಅಂದರೆ ಆರ್ಥಿಕ ಸಂಬಂಧಗಳು ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಅರೌಂಡ್ 27 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬೈ 200 ಇಂಡಿಯನ್ ಕಂಪನೀಸ್ ಅಕ್ರಾಸ್ ವೇರಿಯಸ್ ಸೆಕ್ಟರ್. ಸೊ ಇಲ್ಲಿ ಭಾರತೀಯ ಮೂಲದ ಸುಮಾರು 200ಕ್ಕೂ ಹೆಚ್ಚಿನ ಒಂದು ಕಂಪನಿಗಳು ಹಲವಾರು ಒಂದು ಕ್ಷೇತ್ರಗಳಲ್ಲಿ ಅಥವಾ ಹಲವಾರು ವಲಯಗಳಲ್ಲಿ ಸುಮಾರು $27 ಬಿಲಿಯನ್ ಹೂಡಿಕೆಯನ್ನು ಈ ಒಂದು ಕಂಟ್ರಿಗಳಲ್ಲಿ ಮಾಡಿದ್ದಾರೆ. ಹಾಗೆ ಸ್ಟ್ರಾಟಜಿಕ್ ಅಲೈನ್ಮೆಂಟ್, ಕಾರ್ಯತಂತ್ರದ ಒಂದು ಪಾಲುದಾರಿಕೆ ಅಥವಾ ಮೈತ್ರಿ ಯಾವ ರೀತಿ ಇದೆ ಈ ಒಂದು ದೇಶಗಳೊಟ್ಟಿಗೆ ಅಂತಂದರೆ, ಶೇರ್ಡ್ ಕನ್ಸರ್ನ್ ಓವರ್
ಟೆರರಿಸಮ್ ಭಯೋತ್ಪಾದನೆ, ಸಪರೇಟಿಸಮ್ ಪ್ರತ್ಯೇಕತಾವಾದತೆ, ಪೈರಸಿ ಕಡಲ್ಗಳ್ಳತನ ಮತ್ತು ಡ್ರಗ್ ಟ್ರಾಫಿಕಿಂಗ್ ಅಂದರೆ ಈ ಒಂದು ಮದ್ಯ ಏನು ವ್ಯಸನೆ ಅಥವಾ ಈ ಮದ್ಯ ಒಂದು ಸಾಗಾಟನೆ ಏನು ಬರುತ್ತಾ, ಸೊ ಇದರ ಕುರಿತು ಸೊ ಇಲ್ಲಿ ಎರಡೂ ದೇಶಗಳ ನಡುವೆ ಏನಿದೆ ಅಂದರೆ ಕಾಮನ್ ಕನ್ಸರ್ನ್ ಇದೆ. ಇದರರ್ಥ ಎರಡೂ ದೇಶಗಳು ಈ ಒಂದು ಪಿಡುಗುಗಳನ್ನ ತೊಡೆದು ಹಾಕಲಿಕ್ಕೆ ಎರಡೂ ದೇಶಗಳು ಇಲ್ಲಿ ಸಹಕಾರವನ್ನು ಪರಸ್ಪರ ಸಹಕಾರವನ್ನು ಇಲ್ಲಿ ನೀಡುತ್ತೆ. ಇನ್ನು ಇಂಟರ್ನ್ಯಾಷನಲ್ ಫೋರಮ್ ಅಂತಾರಾಷ್ಟ್ರೀಯ ಒಂದು ವೇದಿಕೆಗಳಲ್ಲಿ ನೋಡೋದಾದರೆ ಬೋತ್ ಕಂಟ್ರೀಸ್ ನೌ ಪಾರ್ಟ್ ಆಫ್ ಬ್ರಿಕ್ಸ್. ಸೊ ಈ ಬ್ರಿಕ್ಸ್ ಸಮಿತಿ ಏನಿದೆ, ಬ್ರಿಕ್ ಈ ಒಕ್ಕೂಟ ಏನಿದೆ, ಸೊ ಈ ಒಕ್ಕೂಟದ ಭಾಗವಾಗಿ ಎರಡು ದೇಶಗಳು ಕಂಡುಬರುತ್ತೆ. ಸೊ ಇದರಲ್ಲಿ ಈ ಬ್ರಿಕ್ಸ್ನ ಪಾರ್ಟ್ನರ್ ಆಗಿ ಈ ನೈಜೀರಿಯಾ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್, ವಾಟ್ ಚಾಲೆಂಜಸ್ ಡಸ್ ಇಂಡಿಯಾ ಫೇಸ್ ಇನ್ ಗ್ಲೋಬಲ್ ಸೌತ್ ಎಂಗೇಜ್ಮೆಂಟ್ ಅಂದರೆ ಈ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಒಂದು ದೇಶಗಳಲ್ಲಿ ಪಾಲ್ಗೊಳ್ಳಲು ಅಥವಾ ತೊಡಗಿಕೊಳ್ಳಲು ಭಾರತಕ್ಕೆ ಇರುವಂಥ ಸವಾಲುಗಳು ಏನು ಅನ್ನುವಂಥದ್ದು. ಸೊ ಫಸ್ಟ್ ಒನ್, ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ. ಇರ್ರೆಗ್ಯುಲರ್ ಹೋಸ್ಟಿಂಗ್ ಆಫ್ ಇಂಡಿಯಾ ಆಫ್ರಿಕಾ ಫೋರಮ್ ಸಮಿಟ್ ಸಿನ್ಸ್ 2015. ಸೊ ಇಲ್ಲಿ ಭಾರತ ಮತ್ತು ಆಫ್ರಿಕಾ ನಡುವೆ ರೆಗ್ಯುಲರ್ ಆಗಿ ನಡೆಯಬೇಕಾಗಿರುವಂಥ ಸಮಿಟ್ ಅಥವಾ ಸಮಾವೇಶಗಳು ಏನಾಗ್ತಾ ಇದೆ ಅಂತಂದರೆ ಅವುಗಳು ಅನಿಯಮಿತವಾಗಿ ಇರ್ರೆಗ್ಯುಲರ್ ಆಗಿ 2015ರಿಂದ ಏನಾಗ್ತಾ ಇದೆ ಅಂತಂದರೆ ಸಭೆಗಳು ಆಗಾಗ್ಗೆ ನಡೀತಾ ಇದೆ. ಹಾಗೆ ಇಂಪ್ಲಿಮೆಂಟೇಷನ್, ಗ್ಯಾಪ್ ಬಿಟ್ವೀನ್ ಕಮಿಟ್ಮೆಂಟ್ ಆ್ಯಂಡ್ ಫಾಲೋ ಥ್ರೂ ಆ್ಯಕ್ಷನ್. ಸೊ ಏನು ಎರಡೂ ದೇಶಗಳು ಅಥವಾ ಆಫ್ರಿಕನ್ ಭಾರತ ದೇಶಗಳು ಮಾಡಿಕೊಂಡಿರುವಂಥ ಒಪ್ಪಂದಗಳೇನಿರುತ್ತೆ ಅವುಗಳು ಸರಿಯಾಗಿ ಅನುಷ್ಠಾನವನ್ನು ಮಾಡಲಾಗ್ತಾ ಇಲ್ಲ. ಹಾಗೆ ಪಾರ್ಟಿಸಿಪೇಷನ್ ಪಾಲ್ಗೊಳ್ಳುವಿಕೆ, ಲ್ಯಾಕ್ ಲಸ್ಟರ್ ಎಂಗೇಜ್ಮೆಂಟ್ ಇನ್ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಕಾನ್ಫರೆನ್ಸ್ ಅಂದರೆ ಏನು ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳ ಒಂದು ಸಮಾವೇಶ ಏನು ಬರುತ್ತೆ ಅದರಲ್ಲಿ ಅವುಗಳ ಧ್ವನಿಯಾಗಿ ಇದು ಏನಾಗ್ತಾ ಇದೆ ಅಂತಂದರೆ ತೊಡಗಿಸಿಕೊಳ್ತಾ ಇಲ್ಲ. ಹಾಗೆ ರೀಜನಲ್ ಪ್ರೆಸೆನ್ಸ್ ಅಂದರೆ ಪ್ರಾದೇಶಿಕ ಉಪಸ್ಥಿತಿ, ಲಿಮಿಟೆಡ್ ಎಂಗೇಜ್ಮೆಂಟ್ ಇನ್ ಸರ್ಟೆನ್ ರೀಜನ್ಸ್ ಲೈಕ್ ವೆಸ್ಟ್ ಆಫ್ರಿಕಾ. ಸೊ ಅಂದರೆ ಈ ಹಲವಾರು ವೇದಿಕೆಗಳಲ್ಲಿ ಏನಂತಂದರೆ ಈ ವೆಸ್ಟ್ ಆಫ್ರಿಕಾದಂಥ ದೇಶಗಳು ಇದರಲ್ಲಿ ಕಡಿಮೆ ಒಂದು ಭಾಗವಹಿಸಿಕೆಯನ್ನು ತೋರಿಸ್ತಾ ಇದೆ. ಹಾಗೆ ರಿಸೋರ್ಸ್ ಅಲೋಕೇಶನ್ ಸಂಪನ್ಮೂಲಗಳ ಒಂದು ಹಂಚಿಕೆ, ನೀಡ್ ಫಾರ್ ಎನ್ಹ್ಯಾನ್ಸಿಂಗ್ ದಿ ರಿಸೋರ್ಸ್ ಆಫ್ ಕೊಲಾಬರೇಟಿವ್ ಪ್ರೊಜೆಕ್ಟ್ಸ್ ಇನ್ ಪೇಸ್ ಆಫ್ ಚೀನಾಸ್ ಇನ್ಕ್ರೀಸಿಂಗ್ ಎಕನಾಮಿಕ್ ಪ್ರೊಜೆಕ್ಟ್. ಸೊ ಇಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಏನಂತಂದರೆ ಇಲ್ಲಿ ಅಥವಾ ಭಾರತದ ಸಮಬಲವಾಗಿ ಅಥವಾ ಭಾರತವನ್ನು ಮೀರಿ ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಇಲ್ಲಿ ಈ ಒಂದು ಆಫ್ರಿಕನ್ ದೇಶಗಳಲ್ಲಿ ಚೀನಾದವರು ಹೆಚ್ಚಿನ ಒಂದು ಆರ್ಥಿಕ ಯೋಜನೆಗಳಲ್ಲಿ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಸೊ ಇವಾಗ ವಾಟ್ ಅಪಾರ್ಚುನಿಟಿ ಎಕ್ಸಿಸ್ಟ್ ಫಾರ್ ಎನ್ಹ್ಯಾನ್ಸಿಂಗ್ ಇಂಡಿಯಾ ಗ್ಲೋಬಲ್ ಸೌತ್ ಲೀಡರ್ಶಿಪ್ ಅಂದರೆ ಇವಾಗ ಏನು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಒಂದು ನಾಯಕನಾಗಿ ಗುರುತಿಸಿಕೊಳ್ಳಬೇಕಾದ್ರೆ ಭಾರತಕ್ಕೆ ಇರುವಂಥ ಸದ್ಯಕ್ಕೆ ಇರುವಂಥ ಅವಕಾಶಗಳೇನು ಅನ್ನುವಂಥದ್ದು. ಸೊ ಫೋರಮ್ ಲೀಡರ್ಶಿಪ್, ಸೊ ಏನು ಭಾರತ ಹಲವಾರು ವೇದಿಕೆಗಳನ್ನ ಬಳಸಿಕೊಳ್ಬೇಕು, ಆ ಮೂಲಕ ಆ ಒಂದು ವೇದಿಕೆಗಳಲ್ಲಿ ಅದು ತನ್ನನ್ನು ತಾನು ಈ ಒಂದು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ವಾಯ್ಸ್ ಆಗಿ ಧ್ವನಿಯಾಗಿ ಅದನ್ನು ಹೊರಗೆ ತರಬೇಕಾಗಿದೆ. ಸೊ ನೆಕ್ಸ್ಟ್ ಒನ್, ಸೊ ಈ ಒಂದು ಟಾಪಿಕ್ ಇವಾಗ ಏನು ಈ ಉತ್ತರ ಪ್ರದೇಶದ ಈ ಝಾನ್ಸಿ ಮಹಾರಾಣಿ ಲಕ್ಷ್ಮೀಬಾಯಿ ಮೆಡಿಕಲ್ ಕಾಲೇಜ್ನಲ್ಲಿ ಇತ್ತೀಚೆಗೆ ಆಗಿರುವಂಥ ಟ್ರಾಜಿಕ್ ಫೈರ್ ಅಂದರೆ ಈ ಅಗ್ನಿ ದುರಂತದ ಕುರಿತಾಗಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಸೊ ಇದರಲ್ಲಿ ಹೈಲೈಟಿಂಗ್ ಸಿಸ್ಟಮಿಕ್ ಫೇಲ್ಯೂರ್ಸ್ ಇನ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೈರ್ ಸೇಫ್ಟಿ ಮೆಜರ್ಸ್ ಇನ್ ಇಂಡಿಯಾ. ಸೊ ಈ ಒಂದು ಅಗ್ನಿ ದುರಂತ ಏನಾಗಿದೆ, ಸೊ ಈ ಅಗ್ನಿ ದುರಂತ ಅನ್ನುವಂಥದ್ದು ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಅಥವಾ ಆರೋಗ್ಯ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಏನು ವೈಫಲ್ಯ ಆಗ್ತಾ ಇರುವಂಥದ್ದನ್ನು ಎತ್ತಿ ತೋರಿಸ್ತಾ ಇದೆ. ಹಾಗೆ ಫೈರ್ ಸೇಫ್ಟಿ ಅಗ್ನಿಯ ಒಂದು ಸುರಕ್ಷತೆಯ ಕುರಿತು ಯಾವ ರೀತಿ ಕ್ರಮಗಳನ್ನ ಇಲ್ಲಿ ಕೈಗೊಳ್ಳಲಾಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗತ್ತೆ. ಸೊ ಫಸ್ಟ್ ಒನ್, ವಾಟ್ ಸಿಸ್ಟಮಿಕ್ ಹೆಲ್ತ್ ಕೇರ್ ಇಶ್ಯೂ ಡಸ್ ದಿಸ್ ಇನ್ಸಿಡೆಂಟ್ ರಿವೀಲ್ ಅಂದರೆ ಈಗ ಆಗಿರುವಂಥ ಏನು ಈ ಝಾನ್ಸಿ ಕಾಲೇಜ್ನಲ್ಲಿ ಅಥವಾ ಹಾಸ್ಪಿಟಲ್ನಲ್ಲಿ ಆಗಿರುವಂಥ ಅಗ್ನಿ ದುರಂತ ಏನಿದೆ, ಸೊ ಈ ಅಗ್ನಿ ದುರಂತ ಅನ್ನುವಂಥದ್ದು ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಇರುವಂಥ
ಯಾವ ವ್ಯವಸ್ಥಿತ ಸವಾಲುಗಳನ್ನ ಇದು ಬಹಿರಂಗಗೊಳಿಸುತ್ತೆ ಅಥವಾ ಅನಾವರಣಗೊಳಿಸುತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಒನ್ ಇಸ್ ಪುವರ್ ಡಾಕ್ಟರ್ ಪೇಷಂಟ್ ರೇಷಿಯೋ, ಅಂದರೆ ಒಬ್ಬ ಎಷ್ಟು ಜನಸಂಖ್ಯೆಗೆ ಎಷ್ಟು ಇಲ್ಲಿ ವೈದ್ಯರಿರ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರತಿ 2158 ಜನರಿಗೆ ಒಬ್ಬ ವೈದ್ಯನಿದ್ದಾನೆ. ಸೊ ಇದು ತುಂಬಾ ಕಡಿಮೆ, ಏನಂತಂದರೆ ಜನಸಂಖ್ಯೆಗೆ ಕಡಿಮೆ ವೈದ್ಯರಿರುವುದನ್ನು ಇಲ್ಲಿ ಸೂಚಿಸುತ್ತೆ. ಹಾಗೆ ಇನ್ ಅಡಿಕ್ವೇಟ್ ಹೆಲ್ತ್ ಕೇರ್ ಬಜೆಟ್ ಅಲೋಕೇಶನ್. ಸೊ ಅಂದರೆ ಈ ಆರೋಗ್ಯ ಕಾಳಜಿಗೆ ಅಥವಾ ಆರೋಗ್ಯ ವ್ಯವಸ್ಥೆಗೆ ಭಾರತ ನೀಡುವಂಥ ಬಜೆಟ್ ಅನುದಾನ ಅನ್ನುವಂಥದ್ದು ಏನಿದೆ ಅಂತಂದರೆ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ಭಾರತ ನೀಡುವಂಥದ್ದು ಆರೋಗ್ಯ ಒಂದು ಕಾಳಜಿಗಾಗಿ ಕೇವಲ ತನ್ನ GDPಯ 3.3% ನೀಡುತ್ತೆ. ಆದರೆ ಬ್ರೆಜಿಲ್ ಕಂಪೇರ್ ಮಾಡಿದರೆ ಅದು ತನ್ನ GDPಯ 10% ನೀಡುತ್ತೆ. ಹಾಗೆ ಸೌತ್ ಆಫ್ರಿಕನ್ ದೇಶದಗಳು ಸುಮಾರು ತನ್ನ GDPಯ 8% ಆರೋಗ್ಯಕ್ಕಾಗಿ ಅನುದಾನವನ್ನು ನೀಡುತ್ತೆ. ಹಾಗೆ ಬ್ಯಾಡ್ ಸ್ಟೇಟ್ ಆಫ್ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಗ್ಯಾಪ್ ಬಿಟ್ವೀನ್ ಸೇಫ್ಟಿ ರಿಕ್ವೈರ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಇಲ್ಲಿ ಆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಅಥವಾ ಈ ಒಂದು ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಸುರಕ್ಷತೆಗೆ ಸಂಬಂಧಪಟ್ಟಂಥ ಸೌಲಭ್ಯಗಳು ಇಲ್ಲದೆ ಇರುವಂಥದ್ದು ಅಥವಾ ಮೂಲ ಸೌಕರ್ಯದ ಅಭಿವೃದ್ಧಿಯಾಗದೇ ಇರುವಂಥದ್ದು ಏನಾಗಿದೆ ಅಂತಂದರೆ ಇಲ್ಲಿ ಸಮಸ್ಯೆಯಾಗಿ ಕಂಡುಬರ್ತಾ ಇದೆ. ಹಾಗೆ ಓವರ್ ಕ್ರೌಡಿಂಗ್ ಫೆಸಿಲಿಟಿ. ಸೊ ಇಲ್ಲಿ ಓವರ್ ಕ್ರೌಡಿಂಗ್ ಅಂದರೆ ಈ ಮೂಲ ಸೌಕರ್ಯ ಅಥವಾ ಸೌಲಭ್ಯಗಳ ದಟ್ಟಣೆ ಅನ್ನುವಂಥದ್ದು ಆಗ್ತಾ ಇದೆ. ಹಾಗೆ ಡಿಸ್ರಿಗಾರ್ಡ್ ಫಾರ್ ಫೈರ್ ಸೇಫ್ಟಿ ನಾರ್ಮ್ಸ್ ದ್ಯಾಟ್ ಪೂವರ್ಲಿ ಆರ್ಗನೈಸ್ಡ್ ಫೈರ್ ಸರ್ವಿಸಸ್. ಸೊ ಇಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಏನಿದೆ ಅಂತಂದರೆ ಸೂಕ್ತ ವ್ಯವಸ್ಥೆ ಇರದಂತಹ ಅಗ್ನಿ ಸೇವೆಗಳು ಇಲ್ಲಿ ಕಂಡುಬರ್ತಾ ಇದೆ. ಹಾಗೆ ಇನ್ ಅಡಿಕ್ವೇಟ್ ಪ್ರಿವೆಂಟಿವ್ ಮೆಜರ್ಸ್ ಇನ್ ಹೆಲ್ತ್ ಕೇರ್ ಫೆಸಿಲಿಟಿ. ಸೊ ಏನು ಈ ರೀತಿಯ ದುರಂತಗಳಾದಾಗ ಅವುಗಳನ್ನ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಿ ಅಥವಾ ಅವುಗಳನ್ನ ಆದಂಥ ಸಂದರ್ಭದಲ್ಲಿ ಈ ಅವಘಡಗಳು ಆದಂಥ ಸಂದರ್ಭದಲ್ಲಿ ಅವುಗಳನ್ನ ಯಾವ ರೀತಿ ನಾವು ಅವುಗಳನ್ನ ತೊಡೆದು ಹಾಕಬೇಕು ಅಥವಾ ಅವುಗಳನ್ನ ಪ್ರಿವೆಂಟನ್ನು ಮಾಡಬೇಕು ಅನ್ನೋದರ ಕುರಿತು ಇಲ್ಲಿ ಸರಿಯಾದ ಕ್ರಮಗಳು ಇಲ್ಲದೆ ಇರುವಂಥದ್ದು. ವಾಟ್ ಆರ್ ದ ಕಾಂಪ್ರಹೆನ್ಸಿವ್ ಮೆಜರ್ಸ್ ಟು ಪ್ರಿವೆಂಟ್ ಸಚ್ ಇನ್ಸಿಡೆಂಟ್. ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಅಥವಾ ಅವಘಡಗಳನ್ನು ತಡೆಗಟ್ಟಲಿಕ್ಕೆ ಒಂದು ಸಮಗ್ರವಾದಂಥ ಯಾವ ರೀತಿಯ ಕ್ರಮಗಳನ್ನ ನಾವಿಲ್ಲಿ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಒನ್ ಮಾಡರ್ನೈಜೇಷನ್, ಅಂದರೆ ಆಧುನೀಕರಣ. ಇಂಪ್ಲಿಮೆಂಟೇಷನ್ ಆಫ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಅಡ್ವಾನ್ಸ್ಡ್ ಎಲೆಕ್ಟ್ರಿಕಲ್ ಸಿಸ್ಟಮ್, ಫೈರ್ ಡಿಟೆಕ್ಷನ್ ಮೆಕ್ಯಾನಿಸಮ್ ಆ್ಯಂಡ್ ಆಟೋಮೇಟೆಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಇನ್ ಆಲ್ ಹೆಲ್ತ್ ಕೇರ್ ಫೆಸಿಲಿಟಿ ಟು ಪ್ರಿವೆಂಟ್ ಟೆಕ್ನಿಕಲ್ ಫೇಲ್ಯೂರ್. ಸೊ ಏನು ತಾಂತ್ರಿಕ ದೋಷಗಳು ಇಲ್ಲಿ ಹಲವಾರು ಕಾರಣಗಳಿಗಾಗಿ ಆಗುತ್ತೆ. ಸೊ ಈ ತಾಂತ್ರಿಕ ದೋಷಗಳ ವೈಫಲ್ಯದಿಂದ ಏನಾಗುತ್ತೆ ಅಂದರೆ ಇವಾಗ ಏನು ಈ ವಿದ್ಯುತ್ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಏನು ಸ್ಪಾರ್ಕಿಂಗ್ ಆಗಿರ್ಬೋದು, ಸೊ ಈ ರೀತಿಯ ಒಂದು ಫೇಲ್ಯೂರ್ ಮತ್ತು ಈ ಫೈರ್ ಡಿಟೆಕ್ಷನ್ ಮೆಕ್ಯಾನಿಸಮ್, ಏನಾದರೂ ಅಗ್ನಿ ದುರಂತಗಳಾದರೆ ಅವುಗಳನ್ನ ಪತ್ತೆಯನ್ನು ಹಚ್ಚುವಂಥ ವ್ಯವಸ್ಥೆಗಳನ್ನ ಇಲ್ಲಿ ತರಬೇಕಾಗಿದೆ. ಹಾಗೆ ಡಿಕಾಗ್ನೈಜೇಷನ್, ಅಂದರೆ ಡೆವಲಪ್ಮೆಂಟ್ ಆಫ್ ಸ್ಯಾಟಲೈಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಆ್ಯಂಡ್ ಅ ಪ್ರಾಪರ್ ಪೇಷಂಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಪ್ರಿವೆಂಟ್ ಓವರ್ ಕ್ರೌಡಿಂಗ್ ಆ್ಯಂಡ್ ಎನ್ಶ್ಯೂರ್ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ಮೆಡಿಕಲ್ ರಿಸೋರ್ಸಸ್. ಅಂದರೆ ಸೊ ಈ ಸೌಲಭ್ಯಗಳ ದಟ್ಟಣೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇವುಗಳನ್ನ ಕಡಿಮೆ ಮಾಡಲಿಕ್ಕೆ ಸದ್ಯ ಅಸ್ತಿತ್ವದಲ್ಲಿರುವಂಥ ವೈದ್ಯಕೀಯ ಸೌಲಭ್ಯಗಳನ್ನ ಇಲ್ಲಿ ಆಪ್ಟಿಮಲ್, ಅವುಗಳನ್ನ ಯಥೇಚ್ಛವಾಗಿ ಸಮರ್ಪಕವಾಗಿ ಅವುಗಳನ್ನ ಬಳಸಿಕೊಳ್ಳಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಪ್ರಿಪೇರ್ನೆಸ್. ಸೊ ಇದಕ್ಕೆ ಈ ರೀತಿಯ ಒಂದು ಅವಘಡಗಳಾದಾಗ ಅವುಗಳನ್ನ ಎದುರಿಸಲಿಕ್ಕೆ ಯಾವ ರೀತಿಯ ಒಂದು ತಯಾರಿ ಅನ್ನುವಂಥದ್ದು ಬೇಕಾಗತ್ತೆ. ಸೊ ರೆಗ್ಯುಲರ್ ಕಂಡಕ್ಟ್ ಆಫ್ ಎಮರ್ಜೆನ್ಸಿ ಡ್ರಿಲ್ಸ್, ಟ್ರೈನಿಂಗ್ ಸೆಷನ್ಸ್ ಆ್ಯಂಡ್ ಕ್ರಿಸಿಸ್ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ ಫಾರ್ ಆಲ್ ಹೆಲ್ತ್ ಕೇರ್ ಸ್ಟಾಫ್ ಟು ಎನ್ಶ್ಯೂರ್ ಕ್ವಿಕ್ ಆ್ಯಂಡ್ ಎಫೆಕ್ಟಿವ್ ರೆಸ್ಪಾನ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. ಸೊ ಈ ರೀತಿ ಒಂದು ತುರ್ತು ಸನ್ನಿವೇಶಗಳು ಬಂದಾಗ ಅವುಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದರ ಕುರಿತು ಸೊ ಇಲ್ಲಿ ಅವರಿಗೆ ಸರಿಯಾದ ಒಂದು ತರಬೇತಿಯನ್ನು ನೀಡಬೇಕಾಗತ್ತೆ. ಅಂದರೆ ಅಲ್ಲಿನ ವೈದ್ಯರಿಗಾಗಿರ್ಬೋದು ಅಥವಾ ವೈದ್ಯಕೀಯ ಸಿಬ್ಬಂದಿಗಳಿಗಾಗಿರ್ಬೋದು ಅವರಿಗೆ ತರಬೇತಿಯನ್ನು ನೀಡಬೇಕಾಗತ್ತೆ. ಹಾಗೆ ಅಕೌಂಟಬಿಲಿಟಿ. ಸೊ ಈ ರೀತಿಯ ಒಂದು ಅವಘಡಗಳಾಗದಾಗ ಆ ಅವಘಡಗಳ ಜವಾಬ್ದಾರಿನ ಯಾರಾದರೂ ಹೊತ್ಕೊಳ್ಬೇಕಲ್ವಾ, ಅದಕ್ಕೆ ಹೊಣೆಗಾರರು ಇರಬೇಕಲ್ವಾ. ಆ ಹೊಣೆಗಾರಿಕೆಯನ್ನು ಕೂಡ ಇಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಮಾಡಬೇಕಂತಂದರೆ ಅದರ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ವಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್, ಯಾವುದರಲ್ಲಿ ಇವರು ಇನ್ವೆಸ್ಟನ್ನು ಮಾಡಬೇಕಂದ್ರೆ ಫಸ್ಟ್ ಒನ್ ಇವಾಗ
ಆರೋಗ್ಯ ವ್ಯವಸ್ಥೆಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸಬೇಕಾಗತ್ತೆ. ಹಾಗೆ ಏನು ಅಲ್ಲಿರುವಂಥ ವೈದ್ಯಕೀಯ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಅವುಗಳನ್ನು ಇವಾಗ ಅವುಗಳ ಮೇಲೆ ಹೂಡಿಕೆಯನ್ನು ಹೆಚ್ಚಿಸಬೇಕಾಗತ್ತೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಿಲಿಮ್ಸ್ ರಿಲೇಟೆಡ್ ಟಾಪಿಕ್. ಫಸ್ಟ್ ಒನ್, ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಈ ನ್ಯೂಸ್ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರೆಕಮೆಂಡ್ಸ್ ಡಿಕ್ಲೇರಿಂಗ್ ನುಗು ಆಸ್ ಅ ಕೋರ್ ಕ್ರಿಟಿಕಲ್ ಏರಿಯಾ ಆಫ್ ಬಂಡೀಪುರ. ಸೊ ಈ ಬಂಡೀಪುರ ಅಭಯಾರಣ್ಯ ಏನಿದೆ, ಸೊ ಇದರ ಒಂದು ಪ್ರಮುಖ ಭಾಗವಾಗಿ ಈ ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಕನ್ಸಿಡರ್ ಮಾಡಬೇಕಂತ ಹೇಳಿ NTCA ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ಎಸ್, ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದು ಇಟ್ ಲೈಸ್ ನಾರ್ತ್ ಆಫ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಸೊ ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ನ ದಕ್ಷಿಣಕ್ಕೆ ಕಂಡುಬರುತ್ತೆ. ದ ಸ್ಯಾಂಕ್ಚುರಿ ಇನ್ಕ್ಲೂಡ್ಸ್ ದ ಬ್ಯಾಕ್ ವಾಟರ್ಸ್ ಆಫ್ ನುಗು ಡ್ಯಾಮ್ ಆನ್ ಇಟ್ಸ್ ವೆಸ್ಟರ್ನ್ ಸೈಡ್. ಸೊ ಈ ಒಂದು ಸ್ಯಾಂಕ್ಚುರಿ ಇದು ಈ ಬ್ಯಾಕ್ ವಾಟರ್ಸ್ ಆಫ್ ನುಗು ಡ್ಯಾಮ್, ಈ ಒಂದು ಡ್ಯಾಮ್ನ ಹಿನ್ನೀರಿನ ಹೊಂದಿರುತ್ತೆ. ಸೊ ಇದು ಆನ್ ಇಟ್ಸ್ ವೆಸ್ಟರ್ನ್ ಸೈಡ್, ತನ್ನ ಅಂದರೆ ಈ ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಈ ವೆಸ್ಟರ್ನ್ ಸೈಡ್ಗೆ ಈ ನುಗು ಡ್ಯಾಮ್ನ ಬ್ಯಾಕ್ ವಾಟರ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಶೇರ್ಸ್ ಬಾರ್ಡರ್ಸ್ ವಿತ್ ಅಲಗಂಚಿ ಸ್ಟೇಟ್ ಆಫ್ ಫಾರೆಸ್ಟ್. ಸೊ ಇದು ಈ ಬಂಡೀಪುರ ಟೈಗರ್ ರಿಸರ್ವ್ನಲ್ಲಿ ಕಂಡುಬರುವಂಥ ಅಲಗಂಚಿ ಸ್ಟೇಟ್ ಫಾರೆಸ್ಟ್ನೊಂದಿಗೆ ಗಡಿಯನ್ನು ಕೂಡ ಶೇರ್ ಮಾಡಿಕೊಳ್ಳುತ್ತೆ. ಹಾಗೆ ನುಗು ಡ್ಯಾಮ್ ಈಸ್ ಬಿಲ್ಟ್ ಅಕ್ರಾಸ್ ದಿ ನುಗು ರಿವರ್, ಸೊ ಅ ಟ್ರಿಬ್ಯೂಟರಿ ಆಫ್ ದ ಕಾವೇರಿ. ಸೊ ಈ ಕಾವೇರಿ ನದಿಯ ಉಪನದಿಯಾಗಿರುವಂಥ ಈ ನುಗು ರಿವರ್ಗೆ ಅಡ್ಡಲಾಗಿ ಈ ನುಗು ಡ್ಯಾಮನ್ನು ಕಟ್ಟಲಾಗಿದೆ. ಈ ನುಗು ಡ್ಯಾಮ್ನ ಬ್ಯಾಕ್ ವಾಟರ್ನ ಏನಾಗುತ್ತೆ, ಸೊ ಈ ಬ್ಯಾಕ್ ವಾಟರ್ ಅನ್ನುವಂಥದ್ದು ಈ ರಿವರ್ನ ವೆಸ್ಟರ್ನ್ ಸೈಡ್ಗೆ ಕಂಡುಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಸೊ ಈ ನೀಲಗಿರಿ ಬಯೋಸ್ಫಿಯರ್ನ ಒಂದು ಬಹುಮುಖ್ಯ ಭಾಗವಾಗಿ ಈ ನುಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ದ ಏರಿಯಾ ರಿಸೀವ್ಸ್ ರೈನ್ಫಾಲ್ ಫ್ರಮ್ ಬೋತ್ ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಮಾನ್ಸೂನ್. ಸೊ ಈ ಒಂದು ಪ್ರದೇಶ ಎರಡು ಒಂದು ಅವಧಿಯಲ್ಲಿ ಮಳೆಯನ್ನು ಪಡೆಯುತ್ತಾ. ಸೊ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನಿಂದ ಕೂಡ ಇದು ಮಳೆಯನ್ನು ಪಡೆಯುತ್ತೆ. ಹಾಗೆ ಇಲ್ಲಿ ಎರಡು ಪ್ರಮುಖವಾದಂಥ ರಿವರ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಪೀಸಿಗಳು ಕಂಡುಬರುತ್ತೆ, ಅಂದರೆ ರಿವರ್ನಲ್ಲಿ ಕಂಡುಬರುವಂಥ ಆ ಒಂದು ವನ್ಯಜೀವಿಗಳು ಅಂತ. ಸೊ ಫಸ್ಟ್ ಒನ್ ಸ್ಮೂತ್ ಕೋಟೆಡ್ ಆಟರ್ ಅಂತ, ಹಾಗೆ ಮಾರ್ಷ್ ಕ್ರೊಕೊಡೈಲ್ ಅನ್ನುವಂಥ ಎರಡು ಒಂದು ರಿವರ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಪೀಸಿಗಳು ಇಲ್ಲಿ ಕಂಡುಬರುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಡೆಡ್ ಸಿ ಅಥವಾ ಸಾಲ್ಟ್ ಸಿ ಅಂತ ಕೂಡ ಕರಿತೀವಿ ಇದಕ್ಕೆ. ಸೊ ಇಟ್ ಈಸ್ ಅ ಸಲೈನ್ ಲೇಕ್ ಇನ್ ಸೌತ್ ವೆಸ್ಟ್ ಏಷ್ಯಾ ಲೊಕೇಟೆಡ್ ಬಿಟ್ವೀನ್ ಜೋರ್ಡಾನ್ ಆ್ಯಂಡ್ ಇಸ್ರೇಲ್. ಸೊ ಈ ಒಂದು ಡೆಡ್ ಸಿ ಅನ್ನುವಂಥದ್ದು ಜೋರ್ಡಾನ್ ಮತ್ತು ಇಸ್ರೇಲ್ ನಡುವೆ ಕಂಡುಬರುತ್ತೆ. ಸೊ ಇಟ್ ಲೈ ಟು ದ ಈಸ್ಟ್ ಆಫ್ ಮೆಡಿಟೇರಿಯನ್ ಸಿ, ಅಂದರೆ ಇದು ಮೆಡಿಟೇರಿಯನ್ ಸಮುದ್ರದ ಈಸ್ಟ್ನಲ್ಲಿ ಕಂಡುಬರುತ್ತೆ, ಈಸ್ಟ್ ಭಾಗಕ್ಕೆ. ಹಾಗೆ ಸೌತ್ ಆಫ್ ದ ಸಿ ಆಫ್ ಗ್ಯಾಲಿಲಿ ಅನ್ನುವಂಥ ಇನ್ನೊಂದು ಸಮುದ್ರದ ದಕ್ಷಿಣ ಭಾಗಕ್ಕೆ ಕಂಡುಬರುತ್ತೆ. ಸೊ ಇದರ ಲವಣೀಯ ಅಥವಾ ಲವಣತೆ ಅನ್ನುವಂಥದ್ದು, ಸಲಾನಿಟಿ ಅನ್ನುವಂಥದ್ದು, ದ ಡೆಡ್ ಸಿ ಈಸ್ ಒನ್ ಆಫ್ ದ ಸಾಲ್ಟಿಯೆಸ್ಟ್ ವಾಟರ್ ಬಾಡಿ. ಸೊ ಏನು ಈ ವಿಶ್ವದಲ್ಲಿ ಇರುವಂಥ ಅತಿ ಹೆಚ್ಚಿನ ಒಂದು ಸಾಲ್ಟಿಯೆಸ್ಟ್ ವಾಟರ್ ಬಾಡಿ ಕಂಡುಬರುತ್ತೆ, ಅದರಲ್ಲಿ ಈ ಡೆಡ್ ಸಿ ಕೂಡ ಒಂದಾಗಿದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ 10 times ಸಾಲ್ಟರ್ ದ್ಯಾನ್ ದ ಆರ್ಡಿನರಿ ಸಿ ವಾಟರ್. ಸೊ ಅಂದರೆ ಏನು ಸಾಮಾನ್ಯ ನೀರೇನಿರುತ್ತೆ ಆ ಒಂದು ವಾಟರ್ ಬಾಡಿಗಿಂತ 10 ಪಟ್ಟು ಲವಣಾಂಶವನ್ನು ಈ ಒಂದು ಡೆಡ್ ಸಿ ಅನ್ನುವಂಥದ್ದು ಹೊಂದಿದೆ. ಹಾಗೆ ಇನ್ನು ಈ ಲವಣಾಂಶವನ್ನು ಹೊಂದಿರುವುದರಲ್ಲಿ ಇದು 4ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಸೊ ಇಟ್ ಈಸ್ ದ 4th ಸಾಲ್ಟೆಸ್ಟ್ ಬಾಡಿ ಆಫ್ ವಾಟರ್ ಇನ್ ದ ವರ್ಲ್ಡ್. ಸೊ ಫಸ್ಟ್ ಒನ್ ಇಲ್ಲಿ ಅಂಟಾರ್ಟಿಕಾ ಡಾನ್ ಜಾನ್ ಪಾಂಡ್ ಅಂತ ಬರುತ್ತೆ. ಹಾಗೆ ಲೇಕ್ ವಂಡಾ ಆ್ಯಂಡ್ ದಿಜಿಬೋತಿಸ್ ಲೇಕ್ ಅಸಾಲ್ ಅಂತ ಕಂಡುಬರುತ್ತೆ. ಸೊ ಇದರ ನಂತರದಲ್ಲಿ 4th ಸಾಲ್ಟೆಸ್ಟ್ ಬಾಡಿ ಆಗಿ ಈ ಡೆಡ್ ಸಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ
ಈ ಒಂದು ಸಮುದ್ರಕ್ಕೆ ನೀರು ಎಲ್ಲಿಂದ ಪಡೆದುಕೊಳ್ಳುತ್ತೆ ಅಂತಂದರೆ, ಸೊ ಇದು ಒಂದು ಇನ್ಲೆಟನ್ನು ಹೊಂದಿದೆ. ಅಂದರೆ ಒಂದು ಮಾರ್ಗದಿಂದ ಮಾತ್ರ ಏನು ಮಾಡುತ್ತೆ, ಇದು ನೀರನ್ನು ಪಡೆಯುತ್ತೆ. ಅದು ಈ ಜೋರ್ಡಾನ್ ನದಿಯಿಂದ ನೀರನ್ನು ಪಡೆದುಕೊಳ್ಳುತ್ತೆ. ಹಾಗೆ ಇದಕ್ಕೆ ಯಾವುದೇ ರೀತಿಯ ಒಂದು ಔಟ್ಲೆಟ್ ಇಲ್ಲ. ಅಂದ್ರೆ ಏನು ಈ ಜೋರ್ಡಾನ್ ಒಂದು ನದಿಯಿಂದ ಈ ಸಾಗರ ಅಥವಾ ಸಮುದ್ರಕ್ಕೆ ನೀರನ್ನು ಪಡೆದುಕೊಳ್ಳುತ್ತಾ, ಸೊ ಈ ಪಡೆದಿರುವಂಥ ನೀರು ಬೇರೆ ಒಂದು ಪ್ರದೇಶಕ್ಕೆ ಹೋಗೋದಿಲ್ಲ, ಇದು ಇಲ್ಲೇ ನಿಂತು ಬಿಡುತ್ತೆ. ಬಟ್ ಈ ನೀರು ಇಲ್ಲೇನಾಗುತ್ತೆ, ಶೇಖರಣೆ ಆಗಿರುವಂಥ ನೀರು ಇವ್ಯಾಪರೇಟ್ ಮೂಲಕ ಇದು ಏನಾಗುತ್ತೆ, ಖಾಲಿ ಆಗತ್ತೆ. The high saline level and the harsh climate make the lake devoid of life except for algae and other microorganism. ಅಂದರೆ ಇದು ಹೆಚ್ಚಿನ ಒಂದು ಲವಣತೆಯನ್ನು ಹೊಂದಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಒಂದು ಜೀವಿಗಳು ಕಂಡು ಬರೋದಿಲ್ಲ. ಬಟ್ ಇಲ್ಲಿ ಆಲ್ಗೆ ಮತ್ತು ಹಲವು ಸೂಕ್ಷ್ಮಾಣುಜೀವಿ ಇಲ್ಲಿ ಕಂಡುಬರುತ್ತೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯ ಜೀವಿಗಳು ಈ ಒಂದು ಸಮುದ್ರದಲ್ಲಿ ಸಾಗರದಲ್ಲಿ ವಾಸವನ್ನು ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್ ಮೀಸಲ್ಸ್ ಅಥವಾ ದಡಾರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಹೈಲಿ ಕಾಂಟೇಜಿಯಸ್ ವೈರಲ್ ಡಿಸೀಸ್. ಅಂದರೆ ಇದು ಅತಿ ಹೆಚ್ಚಿನ ಒಂದು ಸಾಂಕ್ರಾಮಿಕ ರೋಗವಾಗಿ ಇದು ಕಂಡುಬರುತ್ತೆ. ಸೊ ಕಾಸ್ಡ್ ಬೈ ದಿ ಮೀಸಲ್ಸ್ ವೈರಸ್ ವಿಚ್ ಇಸ್ ಅ ಸಿಂಗಲ್ ಸ್ಟ್ಯಾಂಡರ್ಡ್ RNA. ಸೊ ಇದು ವೈರಸ್ಗಳಿಂದ ಹರಡುವಂಥ ಕಾಯಿಲೆ ಆಗಿದೆ. ಸೊ ಈ ವೈರಸ್ ಅನ್ನುವಂಥದ್ದು ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ ಆಗಿದೆ. ಸೊ ಈ ಒಂದು ಕಾಯಿಲೆ ಬಂದಾಗ ಇರುವಂಥ ಸಿಂಪ್ಟಮ್ಸ್ ಏನಿರುತ್ತೆ ಅಥವಾ ಗುಣಲಕ್ಷಣಗಳು ಏನಿರುತ್ತೆ, ಹೈ ಫೀವರ್ ಇರುತ್ತೆ, ಅತಿಯಾದ ಜ್ವರ ಇರುತ್ತೆ, ಕಫ ಇರುತ್ತೆ, ಹಾಗೆ ರನ್ನಿ ನೋಸ್ ಇರುತ್ತೆ, ಡಯೋರಿಯಾ ಆಗುತ್ತೆ, ಮತ್ತು ನಿಮೋನಿಯಾ ಲಕ್ಷಣಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದು ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಗುತ್ತೆ ಅಥವಾ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಇಟ್ ಈಸ್ ಅ ಏರ್ ಬೋರ್ನ್ ಡಿಸೀಸ್. ಅಂದರೆ ಇದು ಗಾಳಿಯ ಮೂಲಕ ಇದು ಹರಡುತ್ತೆ. ಅಂದರೆ ಸ್ಪ್ರೆಡ್ ಥ್ರೂ ಪರ್ಸನ್ ಟು ಪರ್ಸನ್ ಕಾಂಟ್ಯಾಕ್ಟ್. ಅಂದರೆ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ. ಅಂದರೆ ಇದು ಕಮ್ಯುನಿಕೇಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗ. ಸೊ ಈ ಒಂದು ಕಾಯಿಲೆಗೆ ಅತಿ ಹೆಚ್ಚಾಗಿ ಯಾರು ಒಳಗಾಗ್ತಾರೆ ಅನ್ನುವಂಥದ್ದು ಅನ್ವ್ಯಾಕ್ಸಿನೇಟೆಡ್ ಯಂಗ್ ಚಿಲ್ಡ್ರನ್, ಅಂದರೆ ಲಸಿಕೆಯನ್ನು ಪಡೆದೇ ಇರುವಂಥ ತರುಣರು ಮತ್ತು ಪ್ರೆಗ್ನೆಂಟ್ ಪರ್ಸನ್ಸ್, ಗರ್ಭಿಣಿ ಮಹಿಳೆಯರು ಕೂಡ ಏನಾಗ್ತಾರೆ ಅಂತಂದರೆ ಈ ಒಂದು ಕಾಯಿಲೆಗಳಿಗೆ ಹೆಚ್ಚಾಗಿ ತುತ್ತಾಗ್ತಾರೆ. ಸೊ ಇದನ್ನು ತಡೆಗಟ್ಟಬಹುದು. ಇದಕ್ಕೆ ವ್ಯಾಕ್ಸಿನ್ ಕೂಡ ಇದೆ. ಅಂದರೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದ್ರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ಸೊ ಇದನ್ನು ತಡೆಗಟ್ಟಬಹುದು. ಹಾಗೆ ಇದು ಹೆಚ್ಚಾಗಿ 5 ವರ್ಷಕ್ಕಿಂತ ಕಡಿಮೆ ಏನು ಮಕ್ಕಳು ಇರ್ತಾರೆ ಅವರ ಮೇಲೆ ಇದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ನೆಕ್ಸ್ಟ್ ಒನ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್. ಸೊ ಇದಕ್ಕೆ ಯಾವುದೇ ರೀತಿಯ ಬಣ್ಣ ಇರುವುದಿಲ್ಲ. ಹಾಗೆ ಹ್ಯಾವಿಂಗ್ ಅ ಪೇಂಟ್ ಶಾರ್ಪ್ ಆರ್ಡರ್. ಸೊ ಇದು ಪೇಂಟ್ ಶಾರ್ಪ್ ವಾಸನೆಯನ್ನು ಹೊಂದಿರುತ್ತೆ. ಹಾಗೆ ಸೋರ್ ಟೇಸ್ಟ್, ಹುಳಿಯಾಗಿರುವಂಥ ವಾಸನೆಯನ್ನು ಹೊಂದಿರುತ್ತೆ. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಹೀಟ್ ಟ್ರ್ಯಾಪಿಂಗ್ ಗ್ಯಾಸ್, ಆಲ್ಸೋ ನೋನ್ ಆಸ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಇಲ್ಲಿ ಹೀಟ್ ಟ್ರ್ಯಾಪಿಂಗ್ ಗ್ಯಾಸ್ ಅಂತಂದರೆ ಇದು ಉಷ್ಣಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ, ಅದನ್ನು ಮರು ಎಮಿಟ್ ಮಾಡುವುದಿಲ್ಲ. ಸೊ ಹೀಗಾಗಿ ಇದು ಹೀಟ್ ಟ್ರ್ಯಾಪಿಂಗ್ ಗ್ಯಾಸ್ ಆಗಿದೆ. ಇಟ್ ಕಮ್ಸ್ ಫ್ರಾಮ್ ದ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಅಂದರೆ ಇದು ಯಾವ ಒಂದು ರೂಪದಲ್ಲಿ ಯಾವಾಗ ಇದು ಈ ರೀತಿಯ ಒಂದು ಅನಿಲ ಬಿಡುಗಡೆ ಆಗುತ್ತೆ ಅಂತಂದರೆ ಈ ಪಳಿಯುಳಿಕೆ ಇಂಧನಗಳನ್ನ, ಅಂದರೆ ಕೋಲ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಥವಾ ನ್ಯಾಚುರಲ್ ಗ್ಯಾಸ್ಗಳನ್ನ ಉರಿಸಿದಾಗ ಅಥವಾ ದಹನವನ್ನು ಮಾಡಿದಾಗ ಸೊ ಏನಾಗುತ್ತೆ, ಈ CO2 ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ದ ಪ್ರೆಸೆನ್ಸ್ ಆಫ್ ದ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್ keeps some of the radiant energy received by the earth from being emitted to space, thus producing the so-called greenhouse gas. ಸೊ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸೂರ್ಯನಿಂದ ಪಡೆದಿರುವಂಥ ಏನು ರೇಡಿಯನ್ಸ್ ಇರುತ್ತೆ, ಸೊ ಇವುಗಳನ್ನ ಏನು ಮಾಡುತ್ತೆ, ಭೂಮಿ ಸ್ವಲ್ಪ ಭಾಗವನ್ನು ಹೀರಿಕೊಂಡು ಉಳಿದಿರೋದನ್ನ ಏನು ಮಾಡುತ್ತೆ, ಸೊ ಇಲ್ಲಿ ಸ್ಪೇಸ್ಗೆ ಇದನ್ನು ಎಮಿಟನ್ನು ಮಾಡುತ್ತೆ. ಸೊ ಇವಾಗ ಇಲ್ಲಿ CO2 ಇದ್ದರೆ ಏನು ಮಾಡುತ್ತೆ, ಈ CO2 ಅನ್ನುವಂಥದ್ದು ಈ ಹೊರ ಹೋಗ್ತಾ ಇರುವಂಥ ರೇಡಿಯಂಟ್ ಎನರ್ಜಿನ ಏನು ಮಾಡುತ್ತಾ ಅಲ್ಲೇ ಹಿಡ್ಕೊಂಡು ಬಿಡುತ್ತಾ. ಓಕೆ, ಅದನ್ನು ಮತ್ತೆ ಅದು ಆ ಸ್ಪೇಸ್ಗೆ ಎಮಿಟ್ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಈ ಒಂದು ಭಾಗದಲ್ಲಿ ಟೆಂಪ್ರೇಚರ್ ಅನ್ನುವಂಥದ್ದು ರೈಸ್ ಆಗುತ್ತಾ. ಸೊ ಇದನ್ನು ನಾವೇನಂತ ಕರಿತೀವಿ, ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ, ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಈಸ್ ಯೂಸ್ಡ್ ಆಸ್ ಅಂದರೆ ಇದರ ಬಳಕೆ ಏನಿಲ್ಲ, ಎಲ್ಲಿ ಈ ರೀತಿಯ ಒಂದು CO2ನ ಬಳಕೆಯನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು. ಸೊ ಇದನ್ನು ರೆಫ್ರಿಜರೇಟರ್ಗಳಲ್ಲಿ ರೆಫ್ರಿಜೆಂಟ್ ಆಗಿ, ಹಾಗೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗಳಾಗಿ, ಮತ್ತು ಫಾರ್ ಇನ್ಫ್ಲೇಟಿಂಗ್ ದಿ ಲೈಫ್ ರಾಫ್ಟ್ಸ್ ಆ್ಯಂಡ್ ಲೈಫ್ ಜಾಕೆಟ್ಸ್ಗಳಲ್ಲಿ, ಮತ್ತು ಈ ಬ್ಲಾಸ್ಟಿಂಗ್ ಕೋಲ್ಡ್ಗಳಲ್ಲಿ ಇವುಗಳನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಹಾಗೆ ಇಟ್ ಈಸ್ ಮಚ್ ಮೋರ್ ಅಬಂಡೆಂಟ್ ಇನ್ ದ ಅಟ್ಮಾಸ್ಫಿಯರ್ ಕಂಪೇರ್ಡ್ ಟು CH4 ಆ್ಯಂಡ್
ಹೈಡ್ರೋಫ್ಲೋರಿಕ್ ಕಾರ್ಬನ್. ಸೊ ಮಿಥೇನ್ ಮತ್ತು ಈ ಹೈಡ್ರೋಫ್ಲೋರಿಕ್ ಕಾರ್ಬನ್ಗಳಿಗಿಂತ ಏನಾಗುತ್ತೆ ಅಂದರೆ ಅಬಂಡೆಂಟ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ವಾತಾವರಣದಲ್ಲಿ ಕಂಡುಬರುತ್ತೆ. ಹಾಗೆ CO2 ರಿಮೇನ್ಸ್ ಇನ್ ಅಟ್ಮಾಸ್ಫಿಯರ್ ಲಾಂಗರ್ ದ್ಯಾನ್ ದ ಅದರ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟೆಡ್ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ಏನು ಮಾನವನ ಚಟುವಟಿಕೆಗಳಿಂದ ಇತರೆ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗಳು ವಾತಾವರಣಕ್ಕೆ ಬಿಡುಗಡೆ ಆಗುತ್ತಾ. ಸೊ ಅವುಗಳು ಕಡಿಮೆ ಅವಧಿಯವರೆಗೆ ಏನಂತಂದರೆ ಈ ವಾತಾವರಣದಲ್ಲಿ ಉಳಿಕೊಳ್ಳುತ್ತೆ. ಬಟ್ ಅದಕ್ಕಿಂತ ಏನಂತಂದರೆ ಇಲ್ಲಿ CO2 ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಇತರ ಹಸಿರು ಮನೆ ಅನಿಲಗಳಿಗಿಂತ ಹೆಚ್ಚಿನ ಕಾಲ ವಾತಾವರಣದಲ್ಲಿ ಸಸ್ಟೇನ್ ಆಗುತ್ತೆ. ಸೊ ಇದಿಷ್ಟು ಈ ದಿನದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.